ಜಗತ್ತಿನಲ್ಲಿ ಏನೇನೋ ಬದಲಾಗ್ತಾ ಇದೆ, ಯಾರಿಗೂ ಕನ್ಫರ್ಮೇಷನ್ ಇಲ್ಲ, ಎಲ್ರಿಗೂ ಕನ್ಫ್ಯೂಷನ್. ನಾವು ಈ ವಿಡಿಯೋದಲ್ಲಿ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಒಂದೇ ಪ್ರಶ್ನೆ ಕಾಡುತ್ತೆ, ವಾಟ್ ಕಮ್ಸ್ ನೆಕ್ಸ್ಟ್, ಮುಂದೆ ಏನು? ಇದು 2025-26 ಯಾಕೆ ಜಾಸ್ತಿ ಆಗುತ್ತೆ? ಹಾಗೂ ಈ ವಿಡಿಯೋ ಬಂದು ಅತಿ ಮುಖ್ಯವಾಗಿ ಪ್ರತಿ ಭಾರತೀಯ ಕುಟುಂಬದವರಿಗೆ, ಸ್ಟೂಡೆಂಟ್ಸ್ಗೆ, ಸೇವಿಂಗ್ಸ್ ಮಾಡ್ತಾ ಇರೋರಿಗೆ, ಎಂಪ್ಲಾಯೀಸ್ಗೆ ಹಾಗೂ ಸಾವಿರಾರು ಕನಸು ಕಟ್ಟಿರೋ ಕನಸುಗಾರರಿಗೆ. ವಿಡಿಯೋಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೋಗವಶ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೆಕ್ಸ್ಟು ಹಲವಾರು ಉಪಯುಕ್ತ ಮಾಹಿತಿಗಳು ಎಲ್ಲ ನಾವು ಈ ಚಾನಲಲ್ಲಿ ಹಂಚ್ಕೋತಾ ಇದ್ದೀವಿ. ಆ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅನ್ನೋದೊಂದೇ ನಮ್ಮ ಕಳಕಳಿ. ಮೊದಲಿಗೆ ಇವತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿಲ್ಲ, ಬದಲಾಗಿ ಕನ್ಫ್ಯೂಷನಲ್ಲಿದೆ. ಯಾಕೆ ಅಂದರೆ ಎಷ್ಟೊಂದು ವೆಸ್ಟ್ ನೇಷನ್ಸ್ ಎಲ್ಲ ಅವರು ಸ್ಲೋ ಡೌನ್ ಆಗ್ತಾ ಇದ್ದಾರೆ. ಅದಾದಮೇಲೆ ಆಯಿಲ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಮಾರ್ಕೆಟ್ಸ್ ಎಲ್ಲ ಫುಲ್ಲು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಇನ್ಫ್ಲೇಷನ್ ಕಮ್ಮಿ ಆಗಿದೆ, 2.8% ಅಂತ ಅಂತಾರೆ. ಆದರೆ ಗ್ಲೋಬಲ್ ಡೆಟ್ ಎಲ್ಲ ಜಾಸ್ತಿ ಆಗಿದೆ, ಗ್ರೋತ್ ಕಮ್ಮಿ ಆಗಿದೆ, ಇನ್ಫ್ಲೇಷನ್ ತಿಂದು ಹಾಕ್ತಾ ಇದೆ. ತುಂಬ ದೊಡ್ಡ ದೊಡ್ಡ ರಾಷ್ಟ್ರ ಎಲ್ಲ ಎಕಾನಮಿಲಿ ಹಿನ್ನಡೆ ಕಾಣ್ತಾ ಇದೆ. ಆದರೂ ಭಾರತ ಮುಂದೆ ಇದೆ. ಆದರೆ ಈ ಎಲ್ಲ ಜಾಗತಿಕ ಮಟ್ಟದಿಂದ ಭಾರತಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಆಗ್ಬೋದು. ಈಗಲೂ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಆದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 5.2% ಇದೆ. ಇದು ಇಂಡಿಯನ್ ಟೆಕ್ ಪಾರ್ಕ್, ಇಂಡಿಯನ್ ಫ್ಯಾಕ್ಟ್ರಿ ಮತ್ತು ಇಂಡಿಯನ್ ಹೌಸ್ ಹೋಲ್ಡ್ ಮೇಲೆ ಪ್ರಭಾವ ಬೀರ್ಬೋದು. ನಮ್ಮಲ್ಲಿ 80% ಅಷ್ಟು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಕರೆನ್ಸಿ ಅಂತ ನೋಡೋಕೆ ಬಂದರೆ ರುಪಿ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಟೆಕ್ಕು IT ಸರ್ವಿಸಸ್ಸು ಅಂತ ನೋಡೋಕೆ ಬಂದರೆ ಅದು ಗ್ಲೋಬಲ್ ಡಿಮ್ಯಾಂಡ್ ಮೇಲೆ ನಿಂತಿದೆ. ಇನ್ವೆಸ್ಟ್ಮೆಂಟ್ ಫ್ಲೋರ್ಸ್ ಏನಾದರೂ ಬರ್ತಾ ಇದೆಯಾ, ಅದೂ ನಮಗೆ ಅಷ್ಟು ಬರ್ತಾ ಇಲ್ಲ. ಸೊ ಇದೆಲ್ಲ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು ಓವರಾಲ್ ಆಗಿ 5.2% ಇದೆ. ಅರ್ಬನ್ ಏರಿಯಾಸ್ ಲೆಕ್ಕ ಹಾಕ್ಕೊಂಡ್ರೆ 7%. ರಿಟೈಲ್ ಇನ್ಫ್ಲೇಷನ್ ರೇಟ್ ಬಂದು ರೆಕಾರ್ಡ್ ಲೋ ಆಗಿದೆ, 0.25%. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್, ಅದಾದಮೇಲೆ ರೋಬೋಟ್ಸ್ ಇವೆಲ್ಲ ನಮ್ಮ ವರ್ಕ್ ಪ್ಲೇಸಲ್ಲಿ ಕಾಮನ್ ಆಗ್ತಾ ಇದೆ. ನಾವು ಇದಕ್ಕೆ ಭಯ ಪಡಬಾರ್ದು. ಇದು ನಮ್ಮ ಕಾಂಪಿಟೇಟರ್ ಅಲ್ಲ, ಬದಲಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಅದ್ರ ಜೊತೆ ಸಾಕ್ತಾ ಇರಬೇಕು. ಏನೇನು ಎಫೆಕ್ಟ್ಸ್ ಆನ್ ಇಂಡಿಯಾ ಅಂತ ನೋಡೋಕೆ ಬಂದರೆ ಹೆವಿ ಆಯಿಲ್ ಇಂಪೋರ್ಟ್ ಬಿಲ್ಸ್, ಎಕ್ಸ್ಪೋರ್ಟ್ಸ್ ಸ್ಲೋ ಆಗಿದೆ, ಕರೆನ್ಸಿ ವೊಲಾಟಿಲಿಟಿ, ಅದಾದಮೇಲೆ FDI ಎಲ್ಲ ಅನ್ಸರ್ಟೈನ್ ಆಗೋಗಿದೆ, ಗ್ಲೋಬಲ್ ಡಿಪೆಂಡೆನ್ಸಿ ಜಾಸ್ತಿ ಆಗೋಗಿದೆ. ಪ್ರತಿ ಮನೆಯೂ, ಪ್ರತಿ ಫ್ಯಾಮಿಲಿನೂ ಎಲ್ಲರೂ ಫ್ಯೂಚರ್ಗೆ ರೆಡಿ ಆಗಬೇಕು. ಇವತ್ತಿಂದನೇ ಆಗೋಣ, ಈಗಲಿಂದನೇ ಆಗೋಣ. ಇಂಡಿಯಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮೇಲೆ ಏನೇನು ಪರಿಣಾಮ ಅಂತ ಅಂದರೆ, ಇನ್ಫ್ಲೇಷನ್ ರೇಟು 2.8% ಇತ್ತು. ಆದರೆ ಪ್ರತಿ ವರ್ಷ 4-6% ಜಾಸ್ತಿ ಆಗ್ತಾ ಇದೆ. ಎಲ್ಲ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಆಗ್ಬೋದು, ರೆಂಟ್ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಎಲ್ಲ ಜಾಸ್ತಿ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಒಂದು 70,000 ಖರ್ಚು ಅಂತ ಅಂದರೆ ಪ್ರತಿ ತಿಂಗಳು 2,000ದಿಂದ 3,000 ರೂಪಾಯಿ ಜಾಸ್ತಿನೇ ಆಗ್ತಾ ಇದೆ, ಹೊರತು ಕಮ್ಮಿ ಆಗ್ತಾ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ರೇಟು 5.2% ಮತ್ತು 7% ಇದೆ. ಆದರೆ ಎಷ್ಟೊಂದು ಜನಕ್ಕೆ ಲೇ ಆಫ್ ಆಗ್ತಾ ಇದೆ. ಫ್ರೆಷರ್ಸ್ಗೆಲ್ಲ ಕೆಲಸನೇ ಸಿಗ್ತಾ ಇಲ್ಲ, ಕಾಂಪಿಟೇಷನ್ ಜಾಸ್ತಿ. ಸುಮಾರು 55.4% ಅಷ್ಟು ಜನ ಇನ್ನೂ ಕೆಲಸ ಹುಡುಕ್ತಾನೆ ಇದ್ದಾರೆ ಅಂತ ಅಂದ್ಬಿಟ್ಟು ಸಮೀಕ್ಷೆ ಹೇಳುತ್ತೆ. ಎಲ್ಲ ಕಡೆ ಈಗ EMI ಹವಾ ಜಾಸ್ತಿ ಆಗೋಗ್ತಾ ಇದೆ. ಎಷ್ಟೇ EMI ತಂದರೂ ತೀರ್ಸೋರು ನೀವೇ ಆಗ್ತೀರಾ, ಜ್ಞಾಪಕದಲ್ಲಿರಬೇಕು. 55.4% ಅಷ್ಟು ಇನ್ನೂ ಕೆಲಸ ಹುಡುಕ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂತು 5.2%. ತರಕಾರಿ ಬೆಲೆ ಎಲ್ಲ 200 ರೂಪಾಯಿ, 150 ರೂಪಾಯಿ, 180 ರೂಪಾಯಿ. ಆದರೆ ಏನು ತಿನ್ನೋದು, ನೀವೇ ಹೇಳಬೇಕು. ಅಲ್ಲೆಲ್ಲೋ ಡಿಸ್ಕೌಂಟ್ ಆಫರ್ ನಡೀತಾ ಇದೆ, ಪ್ರೈಸ್ ಎಲ್ಲ ಕಮ್ಮಿ ಅಂತೆ ಅಂತ ಅಂದ್ಬಿಟ್ಟು ಬೇಡದೇ ಇರೋದನ್ನೆಲ್ಲ, ನೆಸೆಸಿಟಿನೇ ಇರಲ್ಲ ಆದರೂ ತಗೊಂಡು EMI ಲೋನು ಅಂತ ಎಲ್ಲ ಹಾಕಿಸ್ಕೊಂಡು ಹೊರೆ ಜಾಸ್ತಿ ಮಾಡ್ಕೋತಾ ಇದೀವಿ. ಒಂದೇ $1ಗೆ ನಾವು ಇವತ್ತು 89 ರೂಪಾಯಿ 48 ಪೈಸೆ ತೆರಬೇಕು. ಅದು ಕೊಟ್ರೇನೆ $1 ಸಿಗೋದು. ನಿಮಗೆ ಇದು ಚಿಕ್ಕದು ಅನ್ನಿಸ್ಬೋದು, ಆದರೆ ಇಂಪೋರ್ಟು ಇದೆಲ್ಲ ತೊಗೊಳ್ಬೇಕಾದ್ರೆ ನಮಗೆ ಕೋಟಿ ಲೆಕ್ಕದಲ್ಲಿ ವೃಥಾ ಖರ್ಚಾಗುತ್ತೆ. ಇದ್ರ ಇಂಪ್ಯಾಕ್ಟು ಕೂಡ ಎಲ್ಲ ಕೊನೆಗೆ ಮಿಡಲ್ ಕ್ಲಾಸ್ ಜನರ ಮೇಲೆ ಬರುತ್ತೆ. ಕೊನೆಗೆ ಅವ್ರಿಗೆಲ್ಲ EMI ಕಟ್ಟೋಣ, ಜೀವನ ಮಾಡೋಣ, ಮಕ್ಕಳನ್ನ ಓದಿಸೋಣ ಅಂತ ಚಿಂತೆ ಆಗುತ್ತೆ. ಸೊ ಇನ್ಫ್ಲೇಷನ್ನು, ಸೇವಿಂಗ್ಸು ಅಂತ ನೋಡೋಕೆ ಬಂದರೆ ಇನ್ಫ್ಲೇಷನ್ನೇ ಸೇವಿಂಗ್ಸ್ನೆಲ್ಲ ತಿಂದು ಹಾಕುತ್ತೆ. ನಮಗೆ 2.8% ಅಂತ ಇರ್ಬೋದು, ಆದರೆ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಇದೆ. ಮುಂದೆ ಒಂದಿನ ನಾವು ಖರ್ಚು ಮಾಡಿರೋ ಬಿಲ್ ನೋಡಿದ್ರೆ ನಮಗೆ ಶಾಕ್ ಆಗುತ್ತೆ, ಆ ಥರ ಆಗುತ್ತೆ. ಇಂಥ ಅನ್ಸರ್ಟನಿಟಿ ಟೈಮಲ್ಲೂ ನಾವು ಆಪರ್ಚುನಿಟಿನ ಹುಡುಕ್ಲೇಬೇಕಾಗುತ್ತೆ. ಒಂದು ಲಾಂಗ್ ಟರ್ಮ್ ಗ್ರೋತು ಮತ್ತು ಎಂಪವರ್ಡ್ ಚಾಯ್ಸಸ್, ನಮ್ಮ ಮುಂದಿನ ಗುರಿ ಏನು ಅಂತ ಅಂದ್ಬಿಟ್ಟು ಅದನ್ನು ನಾವು ಈಗಲೇ ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅಂತ ನಾವು ಹೊಸದಾಗಿ ಹಲವಾರು ರೀತಿನ ತಿಳ್ಕೊಬೇಕಾಗುತ್ತೆ, ಸ್ಟ್ರಾಟಜಿಕ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತ ಇನೋವೇಷನ್ ಕೂಡ ಬೇಕಾಗುತ್ತೆ. ನಮ್ಮಲ್ಲಿ ಇಂಡಿಯಾದ ಎಕನಾಮಿಕ್ ಸ್ಟ್ರೆಂತ್ ಬಂದು ಈಗ ಈ 5 ಸೆಕ್ಟರಲ್ಲಿದೆ. ಡಿಜಿಟಲ್ ಸರ್ವಿಸಸ್ ಆಗ್ಬೋದು, ಇಲ್ಲ IT ಸರ್ವಿಸಸ್ ಆಗ್ಬೋದು. ಈ ಎಕ್ಸ್ಪೋರ್ಟೇ ಬಂದು ನಮಗೆ $150 ಬಿಲಿಯನ್ ಜಾಸ್ತಿ ಬರುತ್ತೆ ಅಂತ. ಇದಕ್ಕೋಸ್ಕರ ನಾವು ಕೊಲಾಬ್ರೇಷನ್ ಆಗೋಣ, ನಮ್ಮದೇ ಆದ ಸ್ಟಾರ್ಟಪ್ಗಳು ಎಲ್ಲ ಪ್ಲ್ಯಾನ್ ಮಾಡೋಣ, ಅದನ್ನು ಮಾಡೋಣ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಿರೂಪಿಸೋಣ. ಅದಾದಮೇಲೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಟಾರ್ಗೆಟ್ ಏನು ಅಂತ ಅಂದರೆ 500 ಗಿಗಾವ್ಯಾಟ್ ಬೈ 2030 ಆಗಬೇಕು ಅಂತ ಅಂದ್ಬಿಟ್ಟು
ಅನ್ಕೋತಾ ಇದೀವಿ ಎಲ್ಲ. ಅದಕ್ಕೋಸ್ಕರ ನಾವು ಪರಿಶ್ರಮ ಪಡೋಣ. ಸೋಲಾರ್ ಆಗ್ಬೋದು, ಇಥನಾಲ್ ಆಗ್ಬೋದು, ಇದೆಲ್ಲ ರಿನ್ಯೂವಬಲ್ ಸೆಕ್ಟರ್ ಅಲ್ಲೇ ಬರುತ್ತೆ. EV ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಬಂದರೆ ಇದರಲ್ಲಿ 10 ಮಿಲಿಯನ್ಗಿಂತ ಜಾಸ್ತಿ ಪ್ರೊಡಕ್ಷನ್ ಆಗಬೇಕು ವೆಹಿಕಲ್ಸು ಒಂದೇ ವರ್ಷದಲ್ಲಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡೋಣ. ನೆಕ್ಸ್ಟು EV ವೆಹಿಕಲ್ಸ್ ಮಾರ್ಕೆಟು ತುಂಬ ದೊಡ್ಡದಾಗುತ್ತೆ. ಅದಾದಮೇಲೆ 4ನೇದಾಗಿ ನಮಗೆ ಅಗ್ರಿಟೆಕ್ ಮತ್ತು ಫುಡ್ ಪ್ರೊಸೆಸಿಂಗ್ ಇದೆಲ್ಲ ಜಾಸ್ತಿ ಬರುತ್ತೆ. 15 ಲಕ್ಷ ಕೋಟಿ ಈ ನಂಬರನ್ನು ದಾಟುತ್ತೆ ಅಂತ ಅಂದ್ಬಿಟ್ಟು ಈ ವಿಷಯದಲ್ಲಿ ಮಾತಾಡ್ತಾರೆ. ಇಂಡಿಯಾದ ಬ್ಯಾಕ್ ಬೋನ್ ಬಂದು ರೈತರು ಕೂಡ ಮುಂದೆ ಟೆಕ್ನಾಲಜಿ ಎಲ್ಲ ತಮ್ಮ ಅಗ್ರಿಕಲ್ಚರಲ್ಲಿ ಬಳಸ್ಕೊಂಡು ತುಂಬ ಸಾಧನೆ ಮಾಡ್ತಾರೆ. ನೆಕ್ಸ್ಟ್ 5ನೇ ವಿಷಯ ಅಂತ ನೋಡಕ್ ಬಂದ್ರೆ ನಾವು ಹೆಲ್ತ್ ಕೇರ್ ಆಗ್ಬೋದು, ವೆಲ್ನೆಸ್ ಆಗ್ಬೋದು, ಇದೆಲ್ಲ US $10 ಬಿಲಿಯನ್ ಜಾಸ್ತಿ ಮುಂದೆ ಹೋಗುತ್ತೆ. ಯಾವಾಗ 2030 ಒಳಗೆ ಇಂಡಿಯಾದ ಯೂತ್ಸ್ ಬಂದು ಅವರ ಸ್ಕಿಲ್ಸ್ನೆಲ್ಲ ಜಾಸ್ತಿ ಮಾಡ್ಕೋಬೇಕು. ಯಾವ್ಯಾವ ವಿಷಯದಲ್ಲಿ ಅಂದರೆ AI, ಡೇಟಾ ಅನಾಲಿಸಿಸ್, ಕ್ಲೌಡ್ ಕಂಪ್ಯೂಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕ್ರಿಯೇಟಿವ್ ಕಂಟೆಂಟ್, ಸೈಬರ್ ಸೆಕ್ಯೂರಿಟಿ, ಸಪ್ಲೈ ಚೈನ್ ಅನಾಲಿಟಿಕ್ಸ್ ಇದೆಲ್ಲ ಆಗಿರ್ಬೋದು. ನಮ್ಮದೇ ಆದ ಹೊಸದಾಗಿ ಏನಾದರೂ ಶುರು ಮಾಡೋಣ, ಎಲ್ರಿಗೂ ಮಾದರಿ ಆಗಬೇಕು. ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರಬೇಕು. ಯಾವತ್ತು ಹೇಗೆ ಏನು ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಒಂದು 6 ರಿಂದ 12 ತಿಂಗಳದು ಏನು ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಅದನ್ನು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಮ್ಯೂಚುವಲ್ ಫಂಡು, SIP ಇದನ್ನೆಲ್ಲ ಮಾಡಿ. ಗೋಲ್ಡು ಈಗಾಗಲೇ 10 ಗ್ರಾಮ್ಗೆ 1,20,000 ದಾಟಿದೆ. ಅದಾದಮೇಲೆ ನೆಕ್ಸ್ಟ್ ನೀವೇನಾದರೂ ರಿಯಲ್ ಎಸ್ಟೇಟು ಹಾಗೆ ನೋಡ್ತಾ ಇದ್ರೆ Tier 2 ಸಿಟೀಸಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಜಾಸ್ತಿ ಬಡ್ಡಿ ಇರೋ ಸಾಲ ತಗೋಬೇಡಿ, ಯಾಕೆಂದರೆ ಅದು ಸೇವ್ ಮಾಡಿದಷ್ಟೇ ಸಮ. ಅದಾದಮೇಲೆ ಗ್ಲೋಬಲ್ ಈಕ್ವಿಟೀಸಲ್ಲಿ ಒಂದು 5% ಆದರೂ ಎಕ್ಸ್ಪೋಜರ್ ಕೊಡಿ. ಡೈವರ್ಸಿಫೈ ಮಾಡಿ ಫಂಡ್ಸ್ ಎಲ್ಲ, SIPs ಮಾಡಿ. ಇದೆಲ್ಲ ನಿಮಗೆ ಇದಾಗುತ್ತೆ. ಇಂಥ ಟೈಮಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಕಾಸ್ಟು ಎಲ್ಲ ಕಮ್ಮಿ ಇರುತ್ತೆ. ನೀವೇನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡೋಕ್ಕೆ ಒಳ್ಳೆ ಟೈಮ್ ಇದು. ಭಾರತದ ಪ್ರಸಿದ್ಧ ಮಹಾಕಾವ್ಯ ಆದ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಈ ಥರ ಹೇಳ್ತಾರೆ, ಬದಲಾವಣೆ ಜಗದ ನಿಯಮ ಅಂತ ಅಂದ್ಬಿಟ್ಟು. ನಾವು ಸುಮಾರು ನೋಡೋ ಹಾಗಿದ್ರೆ ಭಾರತೀಯ ಸಂಸ್ಕೃತಿ 5,000 ವರ್ಷಗಳಿಂದ ಜಾಸ್ತಿನೇ ಹಳೆಯದು. ಆದರೆ ಎಲ್ಲ ಉಳ್ಕೊಂಡಿದೆ. ಯಾಕೆ ಅಂತ ಅಂದರೆ ನಾವು ಇಂಥ ಅದೆಷ್ಟೋ ಅನ್ಸರ್ಟಿನಿಟಿನ ನೋಡಿದ್ದೀವಿ, ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವೆಲ್ಲ ಕಲಿಬೇಕಾಗಿರುವಂಥದ್ದು 4 ಪಾಠಗಳಿದೆ. ಆ 4 ಯಾವುವು ಅಂದರೆ ಧೃತಿ, ಶ್ರದ್ಧಾ, ವಿವೇಕ, ಯುಕ್ತಿ. ಈ 4 ನಮ್ಮ ಪೂರ್ವಜರು ಯಾವತ್ತೂ ಕೂಡ ಅನ್ಸರ್ಟನಿಟಿಗೆ ಭಯಪಟ್ಟಿರಲಿಲ್ಲ, ಬದಲಾಗಿ ಅವರನ್ನು ಸಿದ್ಧ ಮಾಡಿಕೊಂಡಿದ್ರು. ನಾವು ಹಾಗೆ ಮಾಡಬೇಕು ಅಷ್ಟೇ. ಧೃತಿ ಅಂತ ಅಂದರೆ ನಿಮ್ಮ ಆಂತರಿಕ ಸ್ಥಿತಿ, ಶ್ರದ್ಧಾ ಅಂತ ಅಂದರೆ ಶಿಸ್ತಿನೊಂದಿಗೆ ಯಾವತ್ತೂ ಪ್ರಯತ್ನ ಇರಬೇಕು ಅಂತ, ವಿವೇಕ ಅಂತ ಅಂದರೆ ಯಾವ ಗೊಂದಲ ಇದ್ರೂ ಅದ್ರ ನಡುವೆ ಸೂಕ್ತವಾಗಿರೋ ಆಯ್ಕೆ ಮಾಡಬೇಕು, ಹಾಗೆ ಯುಕ್ತಿ ಅಂತ ಅಂದರೆ ತಂತ್ರ ಯೋಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ 4 ಕಲ್ತ್ಕೋತೀವಿ. ಕಷ್ಟ ಇದ್ದಾಗಲೇ ಮುನ್ನುಗ್ಗಬೇಕು, ಆಗಲೇ ನಿನ್ನ ಸಾಮರ್ಥ್ಯ, ಬಲ, ಶಕ್ತಿ ಎಲ್ಲ ನಿನಗೆ ಗೊತ್ತಾಗೋದು. ನಮ್ಮನ್ನು ಕಾಯಕ್ಕೆ ಅಂತ ಇಲ್ಲಿ ಯಾರೂ ಸೂಪರ್ ಮ್ಯಾನು, ಮ್ಯಾನು ಎಲ್ಲ ಬರಲ್ಲ. ನಮ್ಮ ಲೈಫ್ಗೆ ನಾವೇ ಸೂಪರ್ ಮ್ಯಾನ್ ಆಗಬೇಕು, ನಾವೇ ಐರನ್ ಮ್ಯಾನ್ ಕೂಡ ಆಗಬೇಕು. ನಮ್ಮ ಗುರಿನ ಫಿಕ್ಸ್ ಮಾಡಿಕೊಂಡು ಅದೇ ದಾರಿಲಿ ಸಾಗಬೇಕು. ಯಾವ ದಾರಿ? ನಮ್ಮ ಪೂರ್ವಜರು ನಡೆದ್ರಲ್ಲ, ಅನ್ಸರ್ಟಿನಿಟಿಲು ಎಂಥ ಅನ್ಸರ್ಟಿನಿಟಿ ಬಂದ್ರೂ ಹೆದರಲಿಲ್ಲ, ಅದೇ ದಾರಿಲಿ ಸಾಗಿದ್ರು. ಅವರ ಫ್ಯೂಚರ್ನ ಕಂಡು ಅವರವರ ಫ್ಯೂಚರ್ ಈಗ ಅವರವರ ಕೈಯಲ್ಲೇ ಇದೆ. ಹೇಗೆ ಬಳಸ್ಕೋತಾರೆ, ಹೇಗೆ ಕಲಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುನ್ನಡಿತಾರ, ಹಿಂದೆ ಬೀಳ್ತಾರೆ ಅಂತ. ಪ್ರತಿಯೊಂದು ಮನೆಯವರು ಏನೇನು ಕಲಿಬೇಕು, ಮೇಯ್ನಾಗಿ ಯೂತ್ಸು, ಸ್ಟೂಡೆಂಟ್ಸು ಎಲ್ಲ ಈ ವಿಡಿಯೋ ನೋಡಿ, ಇಲ್ಲಿವೇ ನೋಡಿ ನಿಮ್ಮ ಚೆಕ್ ಲಿಸ್ಟ್ಗಳು ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ನಿಮ್ಮ ಸ್ಕಿಲ್ಸ್ ಎಲ್ಲ ಏನಿದೆ 6 ರಿಂದ 12 ತಿಂಗಳಿಗೆ ಚೇಂಜ್ ಆಗ್ತಾನೆ ಇರುತ್ತೆ. ಅದನ್ನು ಸ್ಟ್ರೆಂತ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದು 6 ತಿಂಗಳು ಎಕ್ಸ್ಪೆನ್ಸಸ್ನ ಎಮರ್ಜೆನ್ಸಿ ಫಂಡ್ ಥರ ಇಟ್ಕೊಳ್ಳಿ. ಇನ್ಕಮ್ ಎಲ್ಲ ನಿಮ್ಮದು ಡೈವರ್ಸಿಫೈ ಆಗಲಿ, ಬೇರೆ ಬೇರೆ ಕಡೆಯಿಂದ ಇನ್ಕಮ್ ಬರ್ತಾ ಇರಲಿ. ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡೋದನ್ನು ಕಲ್ತ್ಕೋಬೇಕಾಗುತ್ತೆ. SIPನೇ ಆಗ್ಬೋದು, ಈಕ್ವಿಟಿ ಲಾಂಗ್ ಟರ್ಮಿಗೆ ಆಗ್ಬೋದು, ಇಲ್ಲಾಂದರೆ ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಈಕ್ವಿಟಿ ಆಗ್ಬೋದು. ಇದನ್ನೆಲ್ಲ ಯೋಚನೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಯಾವ್ಯಾವುದಕ್ಕೆ ಯಾವ್ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮೊದಲೇ ಯೋಚನೆ ಮಾಡಿ ಆ ಥರನೇ ಇನ್ವೆಸ್ಟ್ ಎಲ್ಲ ಮಾಡಬೇಕಾಗುತ್ತೆ. ಅನ್ನೆಸೆಸರಿ ಲೋನ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಅದರಲ್ಲೂ ಹೈ ಇಂಟ್ರೆಸ್ಟ್ ಇರೋವಂಥ ಲೋನ್ಸ್ ಬೇಡವೇ ಬೇಡ. ಗ್ಲೋಬಲಿ ಅವೇರ್ ಆಗಿರಿ, ಏನೇನು ನಡೀತಾ ಇದೆ ಜಾಗತಿಕ ಮಟ್ಟದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿರಲಿ. ಅದಾದಮೇಲೆ ಹೆಲ್ತ್ ಮೇಲೆ ಗಮನ ಇರಲಿ. ಮೆಡಿಕಲ್ ಕಾಸ್ಟ್ ಎಲ್ಲ ತುಂಬ ಬೆಳೀತಾ ಇದೆ, ಹಾಗಾಗಿ ಹೆಲ್ತ್ ಮೇಲೆ ತುಂಬ ಫೋಕಸ್ ಆಗಿರಲಿ. ಅನ್ಸರ್ಟನಿಟಿ ಅನ್ನೋದು ಯಾರಿಗೂ ಶತ್ರು ಅಲ್ಲ, ಬದಲಾಗಿ ಎಲ್ಲರೂ ಪ್ರಿಪೇರ್ ಆಗಬೇಕಾಗುತ್ತೆ ಅಷ್ಟೇ. ಎಲ್ಲರೂ ಪ್ರಿಪೇರ್ ಆಗೋಣ. ಮುಂದಿನ ವೀಡಿಯೋದಲ್ಲಿ ನಾವೆಲ್ಲ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದ.